ಎಲ್ಲ 722 ಬಗ್ಗೆ ಗೈಡ್ ಬರ್ತೀವಿ. ನಿಂಗೆಲ್ಲ ಗೊತ್ತಾ ಇದ್ರ ಬಗ್ಗೆ? ಎಲ್ಲ ಗೊತ್ತಿದೆ. ಏನ್ ಕೇಳಿದ್ರು ಗೊತ್ತಾ? ಇದೇ ಊರವನ? ನಿನ್ನ ಹೆಸರೇನು? ನಾಗರಾಜ್. ಸ್ಕೂಲ್ಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸ್? 8ನೇ ಕ್ಲಾಸ್. ಫ್ರೆಂಡ್ಸ್ ಇಲ್ಲಿ ನೋಡಿ, ಚಾಲುಕ್ಯರ ಕೈಪಿಡಿ ಮತ್ತೆ ಚಾಲುಕ್ಯ ಮಾರ್ಗದರ್ಶಿ ಅಂತ ಹೇಳಿ. ನಿನ್ನ ಹೆಸರೇನು? ನಾಗರಾಜ್ ಅಂತ ಹೇಳಿ ನೋಡಿ, ಕನ್ನಡ ಬುಕ್ಕನ್ನು ಮಾರ್ತಾ ಇದ್ದಾನೆ, ಕನ್ನಡ ರಾಜರ ಬಗ್ಗೆ. ದಯವಿಟ್ಟು ಬಂದ್ರೆ ನಾಗರಾಜ್ ಹತ್ರ ಬುಕ್ ಇಸ್ಕೊಳ್ಳಿ. 8ನೇ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಇದ್ದಾನೆ. ನಾವೇ ಕೇಳ್ತಾ ಇರೋದು, ಅವ್ನು ಹೆಂಗೆ ಹೇಳ್ತಾನೆ ನೋಡೋಣ, ಅವ್ನ ಊರ ಬಗ್ಗೆ ಎಲ್ಲ ಹಿಂಗೆ ಗೊತ್ತು ಅಂತ ಹೇಳಿ. ಹೇಳ್ಬಿಟ್ಟ. ಐಹೊಳೆ ಅನ್ನೋ ಹೆಸರು ಏಕ್ ತರ ಬಂತಂದ್ರೆ ಪರಶುರಾಮ ಇರ್ತಾನಲ್ಲ, ನನ್ನ ತಾಯಿಯಾದ ರೇಣುಕಾದೇವಿಯನ್ನು ರುಂಡವನ್ನು ಕಟ್ತೇನೆ. ಕಡ್ದ ನಂತರ ಇಲ್ಲಿಂದ 1 ಕಿಲೋಮೀಟರ್ ಮಲ್ಲಾಪುರ ಬಂದಿದೆ. ಅಲ್ಲಿ ಕಲ್ಲಿ ತುಳಿಯಕ್ಕೆ ಹೋದಾಗ 5 ಜನ ಮುತ್ತೈದ್ರು ಬಂದು ಅಯ್ಯೋ ನನ್ನ ಹೊಳೆ ಅಂದಾಗ ಈ ಊರಿಗೆ ಐಹೊಳೆ ಅಂತ ಹೆಸರು ಬರ್ತೈತಿ. ಇನ್ನೊಂದು ಫಸ್ಟ್ ನೋಡ್ಕೊಂಡ್ಬರ್ತಾರಲ್ಲ ದುರ್ಗಾ ಟೆಂಪಲ್. ದುರ್ಗಾ ಅಂದ್ರೆ ಆಗಿನ ಕಾಲದಲ್ಲಿ 50 ಹಿಂದುಗಳೇ ಬೇರೆ. ಇನ್ನೊಂದು ತ್ರಿಕೂಟ ಅಂತ, ತ್ರಿಕೂಟ ಅಂದ್ರೆ 3 ಬಾವುಗಳು ಬ್ರಹ್ಮ ಒಂದು ವಿಷ್ಣುವಲ್ಲಿ ತಪಸ್ಸು ಮಾಡ್ತಾ ಇದ್ರು. ಇನ್ನೊಂದು ಗೌಡರ ದೇವಸ್ಥಾನ ಅಂತ, ಗೌಡರ್ ಅಂದ್ರೆ ಸಣ್ಣ ತಪ್ಪಿಡಿದ್ರೆ ಕುದುರೆ ಕಲ್ಲಿಂದ, ದೊಡ್ಡ ತಪ್ಪಿಡಿದ್ರೆ ಆನೆ ಕಲ್ಲಿಂದ ಶಿಕ್ಷೆ ಕೊಡ್ತಾ ಇದ್ರು. ಇನ್ನೊಂದು ಸೂರ್ಯನಾರಾಯಣ ಟೆಂಪಲ್ ಅಂತ, ಸೂರ್ಯನಾರಾಯಣ ಅಂದ್ರೆ ಆಗಿನ ಕಾಲದಲ್ಲಿ ಇದು ಒಂದು ಬೆಳ್ಳಿ ಪಾಯಿಂಟ್ ಅಂದ್ರೆ ಸರಿ ಗಮ ಪದನೆಸು 7 ಸ್ವರಗಳು ಬರ್ತಾ ಇದ್ವು. ಇನ್ನೊಂದು ಬಡಿಗೆರೆ ಟೆಂಪಲ್ ಅಂತ, ಬಡಿಗೆರೆ ಅಂದ್ರೆ ಆಗಿನ ಕಾಲದಲ್ಲಿ ಇಂಗ್ಲೀಷ್ನಾಗೆ ಕಾರ್ಪಲ್ ಅಂತ ಕರಿತಾ ಇದ್ರು. ಇನ್ನೊಂದು ಬೆಟ್ಟದ ಮೇಲೆ ಇದಲ್ಲ ಮೇಗುತಿ ಟೆಂಪಲ್ ಅಂತ, ಮೇಗುತಿ ಅಂದ್ರೆ 175 ಸ್ಟೆಪ್ಗಳು ಇದ್ದಾರೆ. ವಿಕೀರ್ತಿ ಬರೆದಂತ ಹಳೆಗನ್ನಡ ಶಾಸನ ಇದೆ. ಈ ಕಡೆ ಬಂದ್ರೆ ರಾವಲಪಡೆ ಅಂತ, ರಾವಲ ಅಂದ್ರೆ ಒಂದೇ ಕಲ್ಲಿಂದ ಕಟ್ಟಿದ ಗೋವಂತರದ ಗುಡಿ ಇದೆ. ಈ ಕಡೆ ಬಂದ್ರೆ ರಾವಲಪಡೆ ಅಂತ, ರಾವಲ ಅಂದ್ರೆ ಒಂದೇ ಕಲ್ಲಿಂದ ಕಟ್ಟಿದ ಗೋವಂತರದ ಗುಡಿ ಇದೆ. ಅದ್ರ ಮಕ್ಕಳುಗಳೇ ಹುಚ್ಚಿ ಮಲ್ಲೆ ಅಂತ, ನಮ್ಮೂರು ಹೆಣ್ಣ ಮಗಳು ಹುಚ್ಚಿ ವಾಸವಾಗ್ತಾ ಇದ್ರು. ಇದು ಅಂಬಿಗರ ಟೆಂಪಲ್ ಅಂತ, ಅಂಬಿಗರ ಅಂದ್ರೆ ಡೋಣಿ ಉಳಿಸರು ವಾಸವಾಗ್ತಾ ಇದ್ರು. ಅಲ್ಲಿ ಮೇಲೆ ಕೂಕ್ನು ಚಂದ, ತವರೂರಿಗೆ ತೊಟ್ಟಲು ಚಂದ, ನಮ್ಮೂರು ಇತಿಹಾಸನೇ ಚಂದ. ಇದನ್ನೆಲ್ಲ ಕಟ್ಟಿದ್ದು ಇಮ್ಮೇಡ್ ಪುಲಿಕೇಶ್ ಹಾಳು ಮಾಡಿದ್ದು ಮೊಹಮ್ಮದ್ ಗಜ್ನಿ. ಇದೆ ಸರ್. ನಿಮ್ಮ ಜೊತೆ ನಂದೊಂದು ಫೋಟೋ ತಗೊಳ್ಬೇಕಾ? ಥ್ಯಾಂಕ್ ಯು. ಚೆನ್ನಾಗಿ ಥ್ಯಾಂಕ್ ಯು ನಾಗರಾಜ. ನಿಮ್ಮ ಊರ ಬಗ್ಗೆ, ನಮ್ಮ ಕರ್ನಾಟಕದ ಚಾಲುಕ್ಯರ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತು.